ಎಲ್ಲರಿಗೂ ನಮಸ್ತೆ. ನಾನು ಈ ವಿಡಿಯೋಲಿ ಶೋಲ್ಡರ್ ವರ್ಕೌಟ್ ಹೇಗೆ ಮಾಡುವುದು ಬಿಗಿನರ್ಸ್ಗೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಎಲ್ಲ ವರ್ಕೌಟ್ಸ್ ನಾನು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದ್ದೀನಿ ಆ್ಯಂಡ್ ನಾನು ಹೇಗೆ ಮಾಡಿದ್ದೀನಿ ಅದನ್ನ ರೆಪ್ಲಿಕೇಟ್ ಮಾಡಿ ಆ್ಯಂಡ್ ಎಷ್ಟು ಸೆಟ್ಸ್ ಎಷ್ಟು ರೆಪ್ಸ್ ಹೇಳ್ತೀನಿ ಅದನ್ನ ಕಾಪಿ ಮಾಡ್ತಾ ಹೋಗಿ. ಓಕೆ, ವಿಡಿಯೋ ಹತ್ರ ಹೋಗೋಣ. ನನ್ನ ಚಾನಲ್ನ ನೀವು ಫಸ್ಟ್ ಬಂದು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೆ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಮೊದಲನೇ ಎಕ್ಸಸೈಸು ಸ್ಟ್ಯಾಂಡಿಂಗ್ ಬಾರ್ಬೆಲ್ ಪ್ರೆಸ್. ಈ ಸ್ಟ್ಯಾಂಡಿಂಗ್ ಬಾರ್ಬೆಲ್ ಪ್ರೆಸ್ನ ಹೇಗೆ ಪರ್ಫಾರ್ಮ್ ಮಾಡಬೇಕಂದ್ರೆ, ಬಾರ್ನ ಗ್ರಿಪ್ ಹೇಗಿರಬೇಕಂದ್ರೆ ನಿಮ್ಮ ಒಂದು ಶೋಲ್ಡ್ರ್ ವಿಡ್ತಿಗಿಂತ ಸ್ಲೈಟ್ಲಿ ಹೊರಗಿಟ್ಕೊಂಡು ನಾನು ಹೇಗೆ ವಿಡಿಯೋಲಿ ಪರ್ಫಾರ್ಮ್ ಮಾಡ್ತಿದ್ದೀನಿ ಅದೇ ಥರ ಕಾಪಿ ಮಾಡಿ. ಆ್ಯಂಡ್ ವೆಯ್ಟ್ ಅತಿ ಹೆಚ್ಚು ಇರಬಾರ್ದು, ಅತಿ ಕಡಿಮೆನೂ ಇರಬಾರ್ದು. ಆ ರೇಂಜ್ಗೆ ಒಂದು ಮಿಡ್ ರೇಂಜಲ್ಲಿ ವೆಯ್ಟ್ ತೊಗೊಂಡು ನೀವು ಎಕ್ಸಸೈಸ್ನ ಪರ್ಫಾರ್ಮ್ ಮಾಡಿ. ರೆಪಿಟೇಷನ್ಸು ಅಷ್ಟೇ, ನೀವು ತುಂಬ ಹೆಚ್ಚಾಗಿ ಸ್ಪೀಡಾಗೂ ಮಾಡಬಾರ್ದು, ಅತಿ ಹೆಚ್ಚು ಸ್ಲೋ ಆಗು ಮಾಡ್ಬೋದು. ಒಂದು ಮೀಡಿಯಮ್ ರೇಂಜಲ್ಲಿ ನಿಧಾನಕ್ಕೆ ವರ್ಕೌಟ್ನ ಮಾಡಿ ನಾನು ಹೇಗೆ ವಿಡಿಯೋಲಿ ಪರ್ಫಾರ್ಮ್ ಮಾಡ್ತೀನಿ ಅದೇ ಥರ. ಆ್ಯಂಡ್ ರೆಪ್ ರೇಂಜ್ ಅಂತ ಬಂತಂದರೆ 13 to 15 ನಿಮ್ಮ ರೆಪ್ ರೇಂಜ್ ಇರಲಿ. 4 ಸೆಟ್ಸ್ ಮಾಡಿ ಆ್ಯಂಡ್ ಇನ್ ಬಿಟ್ವೀನ್ ಸೆಟ್ಸ್ 60 to 70 ಸೆಕೆಂಡ್ಸ್ ರೆಸ್ಟ್ ತೊಗೊಳ್ಳಿ. ನಮ್ಮ ಎರಡನೇ ಎಕ್ಸಸೈಸು ಸೀಟೆಡ್ ಡಂಬಲ್ ಪ್ರೆಸ್. ಸೀಟೆಡ್ ಡಂಬಲ್ ಪ್ರೆಸ್ಸಲ್ಲಿ ಸೀಟೆಡ್ ಆಗಿ ನೀವು ನಿಮ್ಮ ಬೆನ್ನನ್ನು ಲೈಟಾಗಿ ಸಪೋರ್ಟ್ ತೊಗೊಂಡು ಬೆಂಚಿಂದ ಆ ಬೆನ್ನಲ್ಲಿ ಸ್ಲೈಟಾಗಿ ಕರ್ವ್ ಇರಬೇಕು, ಆ ಥರ ಇಟ್ಕೊಂಡು ವರ್ಕೌಟ್ ಮಾಡಿ. ಇದು ಅಷ್ಟೇ, ನೀವು ಕೆಳಗಡೆ ಇಳಿಸ್ಬೇಕಾದ್ರೆ ವೆಯ್ಟ್ನ ಸ್ಲೈಟಾಗಿ ನಿಮ್ಮ ಎಲ್ಬೋಗಳನ್ನ ನಿಮ್ಮ ಒಂದು ಥೈಸ್ ಹತ್ರ ಅಂದರೆ ಇನ್ವರ್ಡ್ ಆಗಿ ಸ್ವಲ್ಪ ಲೈಟಾಗಿ ಒಳಗಡೆ ತೊಗೊಳ್ಳಿ ಇಳಿಸ್ಬೇಕಾದ್ರೆ. ಆ್ಯಂಡ್ ವೆಯ್ಟ್ ಅಂತ ಬಂದೆ ಅಂದರೆ ಇದು ಆ್ಯಕ್ಚುಲಿ ಸ್ವಲ್ಪ ಹೆವಿ ವೆಯ್ಟ್ ಹೊಡೆಯುವಂಥ ವರ್ಕೌಟು. ನಿಮ್ಮ ಕೆಪಾಸಿಟಿ ಎಷ್ಟಿದೆ ನೋಡ್ಕೊಳ್ಳಿ, ನಿಮಗೆ ಎಷ್ಟಾಗುತ್ತೆ ಅಷ್ಟು ವೆಯ್ಟ್ನ ಇನ್ಕ್ರೀಸ್ ಮಾಡ್ಕೊಂಡು ವರ್ಕೌಟ್ ಮಾಡಿ. ಇದು ಸಹ 3 to 4 ಸೆಟ್ ನೀವು ವರ್ಕೌಟ್ ಮಾಡಿ. ರೆಪ್ ರೇಂಜು 13 to 14 ಇರುತ್ತೆ. ನಮ್ಮ ನೆಕ್ಸ್ಟ್ ಎಕ್ಸಸೈಸ್ ಡಂಬಲ್ ಶ್ರಗ್ಸ್ ವಿತ್ ಪಾಸ್ ರೆಪ್ಸ್. ಇದು ಹೇಗೆ ಪರ್ಫಾರ್ಮ್ ಮಾಡುವುದಂದರೆ, ಸ್ವಲ್ಪ ಮುಂದಕ್ಕೆ ಲೀನ್ ಆಗಿ ವೆಯ್ಟ್ ಎತ್ತಿದ ಮೇಲೆ ನಿಮ್ಮ ಎಕ್ಸಸೈಸ್ನ ಪರ್ಫಾರ್ಮ್ ಮಾಡಿ. ಈಗ ಮಾಡೋದ್ರಿಂದ ನಿಮಗೆ ಒಂದು ಮಸಲ್ ಕಂಟ್ರೋಲ್ ಸಹ ಸಿಗುತ್ತೆ, ಒಂದು ಬ್ಯಾಲೆನ್ಸ್ ಸಿಗುತ್ತೆ, ಮತ್ತು ಇನ್ನೂ ಸಹ ನೀವು ಜಾಸ್ತಿ ನಿಮ್ಮ ಒಂದು ಶೋಲ್ಡ್ರನ್ನ ಸ್ಕ್ವೀಸ್ ಮಾಡ್ಬೋದು. ಹೇಗೆ ಪರ್ಫಾರ್ಮ್ ಮಾಡೋದಂದರೆ 5 ಫಾಸ್ ರೆಪ್ಸ್ ಮಾಡಿ ಮತ್ತು 10 ನಾರ್ಮಲ್ ಸ್ಪೀಡ್ ರೆಪ್ಸ್ ಮಾಡಿ. ಪಾಸ್ ರೆಪ್ಸ್ ಅಂದರೆ ಮೇಲಕ್ಕೆ ಲಿಫ್ಟ್ ಮಾಡಿದ್ಮೇಲೆ 2 to 3 ಸೆಕೆಂಡ್ಸು ಹೋಲ್ಡ್ ಮಾಡಿ ಆ್ಯಂಡ್ ಮತ್ತೆ ರಿಲೀಸ್ ಮಾಡಿ. 5 ರೆಪ್ಸು ಆ್ಯಂಡ್ ಮಿಕ್ಕಿದ 10 ರೆಪ್ಸು ನಾರ್ಮಲ್ ಸ್ಪೀಡ್ ರೇಂಜಲ್ಲಿ 10 ರೆಪ್ಸ್ನ ಪರ್ಫಾರ್ಮ್ ಮಾಡಿ. ಹೀಗೇ 4 ಸೆಟ್ ಮಾಡಿ ಹೇಳಿದಾಗೆ 5 ಫಾಸ್ ರೆಪ್ಸ್ ಆ್ಯಂಡ್ 10 ನಾರ್ಮಲ್ ರೆಪ್ಸ್, ಟೋಟಲಿ 4 ಸೆಟ್ಸ್. ನಮ್ಮ ನೆಕ್ಸ್ಟ್ ಎಕ್ಸಸೈಸ್ ಸೀಟೆಡ್ ಲ್ಯಾಟರಲ್ ರೈಸ್. ಈ ಸೀಟೆಡ್ ಲ್ಯಾಟರಲ್ ರೈಸಲ್ಲಿ ಅತಿ ಹೆಚ್ಚು ವೆಯ್ಟ್ ನಿಮಗೆ ಪರ್ಫಾರ್ಮ್ ಮಾಡಲಿಕ್ಕಾಗಲ್ಲ, ಅತಿ ಹೆಚ್ಚು ವೆಯ್ಟ್ ತೊಗೊಂಡು. ಸೊ ಫುಲ್ ಕಡಿಮೆ ವೆಯ್ಟ್ ತೊಗೊಳ್ಳಿ. ನಾನು ಹೇಗೆ ಪರ್ಫಾರ್ಮ್ ಮಾಡ್ತಿದ್ದೀನಿ ಅದನ್ನು ಕಾಪಿ ಮಾಡಿ. ಫುಲ್ಲು ಸ್ಲೋ ಮೋಷನ್ ಇರಲಿ ಆ್ಯಂಡ್ ಪ್ರತಿ ಸೆಟ್ಟಲ್ಲೂ 13 to 14 ರೆಪ್ಸ್ ಮಾಡಿ ಆ್ಯಂಡ್ ಕಂಪ್ಲೀಟ್ಲಿ 4 ಸೆಟ್ಸ್ ಮಾಡಿ. 60 to 75 ಸೆಕೆಂಡ್ಸ್ ಆಫ್ ರೆಸ್ಟ್ ತೊಗೊಳ್ಳಿ. ನಮ್ಮ ಕೊನೆ ಎಕ್ಸಸೈಸ್ ನೇಮು ಮಷಿನ್ ರಿವರ್ಸ್ ಫ್ಲೈಸ್. ಇದು ಹೇಗೆ ಪರ್ಫಾರ್ಮ್ ಮಾಡುವುದು ಅಂತಲೂ ನಾನು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಿದ್ದೀನಿ. ಇದರಲ್ಲಿ ಸಹ ಅತಿ ಹೆಚ್ಚು ವೆಯ್ಟ್ ಹೋಗೋಕ್ಕಾಗಲ್ಲ, ಎಷ್ಟಾಗುತ್ತೆ ನಿಮಗೆ ವೆಯ್ಟು ನೀವೇ ಚೂಸ್ ಮಾಡ್ಕೊಬೇಕು, ನಿಮ್ಮ ಕೆಪಾಸಿಟಿ ಎಷ್ಟಿರುತ್ತೆ ಅಂತ. ಸೊ ಆ ಒಂದು ವೆಯ್ಟ್ನ ತೊಗೊಂಡು ಫುಲ್ ಕಂಪ್ಲೀಟ್ಲಿ ಹಿಂದೆ ತನಕ ಫ್ಲೆಕ್ಸ್ ಮಾಡೋ ಹಾಗಿಲ್ಲ, ಜಸ್ಟ್ ನಿಮ್ಮ ಶೋಲ್ಡರ್ ಲೈನ್ ತನಕ ಸ್ಟ್ರೈಟ್ ಲೈನ್ ಬರೋ ಥರ ನಿಮ್ಮ 2 ಆರ್ಮ್ಸ್ನ ನೀವು ಫ್ಲೆಕ್ಸ್ ಮಾಡಬೇಕು. ಆ್ಯಂಡ್ ಈ ಒಂದು ವರ್ಕೌಟು ಸೇಮ್ ಆ್ಯಸ್ ಯೂಶ್ವಲ್ 4 ಸೆಟ್ಸ್ ಮಾಡಿ 13 to 14 ರೆಪ್ಸ್ನ ಕಂಪ್ಲೀಟ್ ಮಾಡಿ. ಆ್ಯಂಡ್ ಇನ್ ಬಿಟ್ವೀನ್ ಸೆಟ್ಸು 60 to 75 ಸೆಕೆಂಡ್ಸ್ ಆಫ್ ರೆಸ್ಟ್ ತೊಗೊಳ್ಳಿ. ಇಲ್ಲಿಗೆ ನಮ್ಮ ಶೋಲ್ಡರ್ ವರ್ಕೌಟ್ ಕಂಪ್ಲೀಟ್ ಆಗಿದೆ. ಇದೇ ರೀತಿ ಎವ್ರಿ ಸಿಂಗಲ್ ಮಸಲ್ ಗ್ರೂಪ್ಗೆ ನಾನು ವರ್ಕೌಟ್ಸ್ನ ಅಪ್ಲೋಡ್ ಮಾಡ್ತಿರ್ತೀನಿ ನನ್ನ ಅಪ್ಕಮಿಂಗ್ ವಿಡಿಯೋಲಿ. ಲಾಸ್ಟ್ ವೀಕೆ ಈ ವಿಡಿಯೋನ ಅಪ್ಲೋಡ್ ಮಾಡಬೇಕಿತ್ತು ಆ್ಯಕ್ಚುಲಿ, ಬಟ್ ನನಗೆ ಹುಷಾರಿಲ್ಲದೆ ಇರೋ ಕಾರಣದಿಂದಾಗಿ ಇದನ್ನು ಸ್ವಲ್ಪ ಡಿಲೇ ಆಯಿತು. ಬಟ್ ನೆಕ್ಸ್ಟ್ ಬಾರಿ ಈ ರೀತಿ ಆಗದೇ ಇರೋ ಥರ ನೋಡ್ಕೊತೀನಿ. ನಿಮ್ಮ ಫ್ರೆಂಡ್ಸಿಗೆ ಇದನ್ನು ಶೇರ್ ಮಾಡಿ, ಯಾರ್ಯಾರು ಯೂಸ್ ಆಗುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ನನ್ನ ಚಾನಲ್ಗೆ ಅವ್ರನ್ನೂ ಸಹ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ, ಯಾಕೆಂದರೆ ಇದೇ ರೀತಿ ತುಂಬ ಹೆಚ್ಚಾಗಿ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಿರ್ತೀನಿ ಅಪ್ಕಮಿಂಗ್ ಡೇಸಲ್ಲಿ. ಆ್ಯಂಡ್ ಇನ್ಸ್ಟಾಗ್ರಾಮ್ ಲಿಂಕ್ ಸಹ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಬಂದು ಅಲ್ಲಿ ಸಹ ನನ್ನ ಫಾಲೋ ಮಾಡಿ, ಅಲ್ಲೂ ಸಹ ಹೆಚ್ಚಿನ ಕಂಟೆಂಟ್ ಸಿಗುತ್ತೆ ನಿಮಗೆ. ಆ್ಯಂಡ್ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅವ್ರ ಸಜೆಷನ್ ಇದ್ದರೆ, ಏನಾದರೂ ಫೀಡ್ಬ್ಯಾಕ್ ಇದ್ದರೆ ಕಮೆಂಟಲ್ಲಿ ನನಗೆ ತಿಳಿಸಿ. ಓಕೆ, ನೆಕ್ಸ್ಟ್ ವೀಡಿಯೋಲಿ ನಿಮಗೆಲ್ಲ ಸಿಗ್ತೀನಿ. ಅಲ್ಲಿ ತನಕ ಬಾಯ್.